ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 32 ಸ್ಥಿತಿಸ್ಥಾಪಕತ್ವ. ಸ್ಥಿತಿಸ್ಥಾಪಕತ್ವ ಎಂಬ ಗುಣವು ಬಿಕ್ಕಟ್ಟಿನ ನಂತರ ಬಿಕ್ಕಟ್ಟಿನ ಪೂರ್ವ ಪರಿಸ್ಥಿತಿಗೆ ತ್ವರಿತವಾಗಿ ಪುಟಿದೇಳುವ ಸಾಮರ್ಥ್ಯ ಆಗಿದೆ. ಬಿಕ್ಕಟ್ಟು ಯೇಸುವಿನ ಐಹಿಕ ಜೀವನದ ಭಾಗವಾಗಿತ್ತು. ಹುಟ್ಟಿನಿಂದ ಸಾಯುವವರೆಗೆ ಆತನು ನಿರಂತರ ಬಿಕ್ಕಟ್ಟನ್ನು ಎದುರಿಸಬೇಕಾಯಿತು. ಅನೇಕ ಬಿಕ್ಕಟ್ಟುಗಳು ಆತನ ಸ್ವಂತ ಜನರಿಂದ ಬಂದವು. ಮೆಸ್ಸಿಯನಿಗಾಗಿ ಕಾತುರದಿಂದ ಕಾಯುತ್ತಿರುವ ಆತನವರೇ ಆತನನ್ನು ಹಠದಿಂದ ತಿರಸ್ಕರಿಸಿದರು. ಆತನನ್ನು ಬಲೆಗೆ ಬೀಳಿಸುವ ಅವಕಾಶವನ್ನು ಜನರು ತೀವ್ರವಾಗಿ ಹುಡುಕುತ್ತಿದ್ದರು. ಕೆಲವರು ಆತನನ್ನು ಬಂಡೆಯಿಂದ ತಳ್ಳಲು ಮತ್ತು ಆತನ ತವರು ನಗರದಲ್ಲಿ ಕೊಲ್ಲಲು ಪ್ರಯತ್ನಿಸಿದರು. ಅವರು ಆತನನ್ನು ತಿರಸ್ಕಾರದಿಂದ ತಿರಸ್ಕರಿಸಿದರು ಮತ್ತು ಅಪಹಾಸ್ಯ ಮಾಡಿದರು. ಶಿಲುಬೆಯಲ್ಲಿನ ಅಂತಿಮ ಬಿಕ್ಕಟ್ಟು ಯೇಸು ಎದುರಿಸಿದ ಆಘಾತದ ತೀವ್ರ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಆದರೆ ಯೇಸುವಿನ ಜೀವನದುದ್ದಕ್ಕೂ ನಾವು ದೇವರ ಯೋಜನೆಯನ್ನು ಕೈಗೊಳ್ಳಲು ಯಾವುದೇ ಬಿಕ್ಕಟ್ಟು ಆತನನ್ನು ಅಸಮರ್ಥಗೊಳಿಸಲಿಲ್ಲ ಎಂದು ನೋಡುತ್ತೇವೆ. ಆತನು ನಿಜವಾಗಿಯೂ ಪುಟಿದೇಳಬಲ್ಲ ಸಾಮರ್ಥ್ಯ ಹೊಂದಿದ್ದನು. ಏದೆನ್ ತೋಟವು ಮಾನವರನ್ನು ಸೃಷ್ಟಿಸಿದ ನಂತರ ದೇವರ ಕುಟುಂಬವು ಎದುರಿಸಿದ ಮೊದಲ ಐತಿಹಾಸಿಕ ಬಿಕ್ಕಟ್ಟನ್ನು ಪ್ರದರ್ಶಿಸಿತು. ಬಿಕ್ಕಟ್ಟು ತುಂಬಾ ಆಳವಾದದ್ದು ಮತ್ತು ದುಬಾರಿಯೂ ಆಗಿತ್ತು. ಆದರೆ ತ್ರಯೇಕ ಕುಟುಂಬವು ದಯೆ ಮತ್ತು ಬುದ್ಧಿವಂತಿಕೆಯಿಂದ ಸಮರ್ಥವಾಗಿ ಅದನ್ನು ನಿರ್ವಹಿಸಿತು. ಯೇಸುವಿನ ನರಾವತಾರ ಮತ್ತು ಶಿಲುಬೆಯ ತ್ಯಾಗವು ಮಾನವ ಪಾಪಕ್ಕೆ ಪರಿಹಾರವಾಗಿದೆ. ಬಿಕ್ಕಟ್ಟಿನ ನಂತರ ಸಹಜ ಸ್ಥಿತಿಗೆ ಮರಳದಿರುವ ಸಾಮರ್ಥ್ಯ ಜನರು ಆತ್ಮಹತ್ಯೆಗೆ ಪ್ರಯತ್ನಿಸುವ ಕಾರಣಗಳಲ್ಲಿ ಒಂದಾಗಿದೆ. ಬೆಂಗಳೂರನ್ನು ಭಾರತದ ಆತ್ಮಹತ್ಯಾ ರಾಜಧಾನಿ ಎಂದು ಕರೆಯಲಾಗುತ್ತಿತ್ತು. ಜನರು ಹಲವಾರು ದೇವರು ಮತ್ತು ದೇವತೆಗಳ ಹಿಂದೆ ಓಡಿದಾಗ್ಯೂ ಯಾತನಾಮಯ ಬಿಕ್ಕಟ್ಟಿನ ನಡುವೆಯೂ ಯಾವುದೇ ವಾಸ್ತವಿಕ ಬಿಡುಗಡೆ ಇಲ್ಲ. ಚೇತರಿಸಿಕೊಳ್ಳುವ ಯೇಸು ಸ್ವತಃ ಶಿಲುಬೆಯ ಮೂಲಕ ನೀಡುವ ಭರವಸೆಯೇ ಸತ್ಯವಾದದ್ದಾಗಿದೆ. ಆತನು ಜಗತ್ತನ್ನು ಜಯಿಸಿದಂತೆಯೇ ನಮ್ಮನ್ನು ಅತ್ಯಂತ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಉಳಿಸಿಕೊಳ್ಳಲು ಸಮರ್ಥನಾಗಿದ್ದಾನೆ. ಶಿಲುಬೆಯ ಮೇಲೆ ಅತಿ ಹಿಂಸಾತ್ಮಕ ಬಿಕ್ಕಟ್ಟಿನ ಕೆಟ್ಟತನವನ್ನು ನಿಭಾಯಿಸಿದ್ದರಿಂದ ಆತನಿಗೆ ಇನ್ನುಳಿದ ಯಾವ ಬಿಕ್ಕಟ್ಟನ್ನು ನಿಭಾಯಿಸುವುದೂ ಏನೂ ದೊಡ್ಡದಲ್ಲ. ನನ್ನ ಸಂಬಂಧಿಯೊಬ್ಬರು ತಮ್ಮ ವೈಯಕ್ತಿಕ ಕಥೆಯನ್ನು ಒಂದು ಸಾರಿ ಹೀಗೆ ವಿವರಿಸಿದರು. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಅವರ ವ್ಯವಹಾರವು ನೆಲ ಕಚ್ಚಿತು. ಅಪಾರ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಅವರು ಆತ್ಮಹತ್ಯೆಗೆ ಸಿದ್ಧರಾದರು. ಅವರು ಏಕಾಂಗಿಯಾಗಿರಲು ಸಮಯವನ್ನು ಹುಡುಕಿದರು. ತನ್ನ ಹೆಂಡತಿಯ ಸೀರೆಯನ್ನ ಫ್ಯಾನ್ಗೆ ಕಟ್ಟಿದನು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಮಂಡೆಯೂರಿ ತನ್ನ ಬೈಬಲ್ ಅನ್ನು ಓದಲು ಇಷ್ಟವಿಲ್ಲದೆ ನಿರ್ಧರಿಸಿದನು. ಅವನು ಮಂಡೆಯೂರಿ ಆಳವಾದ ಸಂಕಟದಿಂದ ಪ್ರಾರ್ಥಿಸಿದನು ಮತ್ತು ನಂತರ ದೇವರ ವಾಕ್ಯವನ್ನು ಓದಲು ಪ್ರಾರಂಭಿಸಿದನು ಮತ್ತು ಅವನ ಅವಮಾನಕರ ಮರಣಕ್ಕೆ ತಯಾರಿ ನಡೆಸುತ್ತಿದ್ದನು. ಅವನ ಫೋನ್ ರಿಂಗಣಿಸಿತು. ಆದರೆ ಅವನು ಅದನ್ನು ಸಾಲ ಕೇಳುವವರಲ್ಲಿ ಒಬ್ಬನೆಂದು ಭಾವಿಸಿ ನಿರ್ಲಕ್ಷಿಸಿದನು. ನಿರಂತರ ರಿಂಗ್ಗಳು ಅವನನ್ನು ಕರೆಯನ್ನು ನೋಡುವಂತೆ ಮಾಡಿತು ಮತ್ತು ಅದು ಅಪರಿಚಿತ ಸಂಖ್ಯೆಯಿಂದ ಬಂದ ಅಂತಾರಾಷ್ಟ್ರೀಯ ಕರೆ ಎಂದು ಅವನು ಅರಿತುಕೊಂಡನು. ಅವನು ಅಂತಿಮವಾಗಿ ಅದನ್ನು ಎತ್ತಿಕೊಂಡನು ಮತ್ತು ಇನ್ನೊಂದು ಬದಿಯಲ್ಲಿದ್ದ ಅಪರಿಚಿತ ವ್ಯಕ್ತಿಯು ಅವನು ಮಾಡಲು ಉದ್ದೇಶಿಸಿರುವುದನ್ನು ಮಾಡದಂತೆ ಮತ್ತು ಅವನ ಸಾಲವನ್ನು ತೀರಿಸಲು ಅಗತ್ಯವಾದ ಹಣವನ್ನು ನೀಡುವುದಾಗಿ ಸಲಹೆ ನೀಡಿದನು. ಅದೇ ದಿನ ಹಣವನ್ನು ವರ್ಗಾಯಿಸಲಾಯಿತು ಮತ್ತು ಅವನ ಸಾಲಗಳನ್ನು ತೆರವುಗೊಳಿಸಲಾಯಿತು. ಅಪರಿಚಿತರು ಆ ಸಾಲವನ್ನು ಮರುಪಾವತಿಸಲು ಉದ್ಯೋಗವನ್ನು ಸಹ ಏರ್ಪಡಿಸಿದರು. ಅಪರಿಚಿತ ಮನುಷ್ಯನನ್ನು ಪರಿಚಿತ ದೇವರು ಕಳುಹಿಸಿಕೊಟ್ಟ. ಅದ್ಭುತ ಅಲ್ಲವೇ? ದೇವರ ಸೋಲಲಾರದ ಪ್ರೀತಿಯ ಮೇಲಿನ ಅವಲಂಬನೆಯು ನಾವು ಚೇತರಿಸಿಕೊಳ್ಳುವ ಹಾಗೆ ಬಲಗೊಳಿಸುತ್ತದೆ. ಮುನ್ನುಗ್ಗುವುದನ್ನು ಮುಂದುವರಿಸುವುದು ಬೀಗದ ಕೈಯಾಗಿದೆ. ನಿರೀಕ್ಷೆ ಕಳೆದುಕೊಳ್ಳಬೇಡಿ ಮತ್ತು ಬಿಟ್ಟುಕೊಡಬೇಡಿ. ನಾವು ಆತನ ಚಿತ್ತ ಮತ್ತು ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿದಾಗ ಆತನು ಅಸಾಧ್ಯವಾದುದನ್ನು ಮಾಡಬಲ್ಲನು. ಪ್ರಾರ್ಥನೆ ಮಾಡೋಣ. ಒಬ್ಬ ಮನುಷ್ಯನು ಅನಿವಾರ್ಯವಾಗಿ ಎದುರಿಸಬಹುದಾದ
ಪ್ರತಿಯೊಂದು ಭೀಕರ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸಿದ ಕರ್ತನಾದ ಯೇಸುವೆ, ನಿನ್ನಲ್ಲಿ ನನ್ನ ಭರವಸೆಯನ್ನ ಇರಿಸುವ ಮೂಲಕ ಚೇತರಿಸಿಕೊಳ್ಳಲು ನನಗೆ ಸಹಾಯ ಮಾಡು. ಬಿಟ್ಟುಕೊಡದೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಜಯಶಾಲಿಯಾಗಿದ್ದೇನೆ ಎಂದು ತಿಳಿದುಕೊಳ್ಳಲು ನನಗೆ ಅನುಗ್ರಹವನ್ನು ನೀಡು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.